ವಿಷ್ಣುವಿಗೆ ತುಳಸಿ ಅಂದರೆ ಅತ್ಯಂತ ಪ್ರೀತಿ. ಆದರೆ ಶಿವ ಮತ್ತು ಗಣೇಶನ ಪೂಜೆಯಲ್ಲಿ ತುಳಸಿಯನ್ನು ಬಳಸೋದಿಲ್ಲ. ಯಾಕೆ ಅಂತ ಗೊತ್ತಾ? ಬನ್ನಿ ನೋಡೋಣ. ಒಮ್ಮೆ ವೃಂದ ಗಣೇಶನ ಬಳಿ ಬಂದು ನನ್ನನ್ನು ಮದುವೆಯಾಗುವಂತೆ ಕೇಳಿಕೊಳ್ತಾಳೆ. ಅದಕ್ಕೆ ವಿಘ್ನೇಶ್ವರ ವಿನಮ್ರವಾಗಿ ನಿರಾಕರಿಸ್ತಾನೆ. ಕೋಪಗೊಂಡ ವೃಂದ ನಿನಗೆ ಇಷ್ಟ ಇಲ್ಲದಿದ್ದರೂ ಎರಡೆರಡು ಮದುವೆ ಆಗಲಿ ಎಂದು ಶಾಪ ಕೊಡ್ತಾಳೆ. ಸಿಟ್ಟಾದ ಗಣೇಶ ನೀನು ರಾಕ್ಷಸರನ್ನು ಮದುವೆ ಆಗುವಂದು ಶಾಪ ಕೊಟ್ಟ. ತನ್ನ ತಪ್ಪಿನ ಅರಿವಾದ ವೃಂದ ಗಣೇಶನಲ್ಲಿ ಕ್ಷಮೆ ಯಾಚಿಸಿದಾಗ ನಿನಗೆ ಪ್ರಪಂಚದಲ್ಲಿ ಮಹತ್ವ ಸ್ಥಾನ ಸಿಗಲಿ, ನೀನು ವಿಷ್ಣುವಿಗೆ ಅತ್ಯಂತ ಪ್ರಿಯಳಾಗುವ ಎಂದು ವರ ಕೊಡ್ತಾನೆ. ಅದರಂತೆ ವೃಂದ ಶಿವನ ನೇತ್ರಾಗ್ನಿಯಿಂದ ಹುಟ್ಟಿದ ಜಲಂಧರನ ಮದುವೆ ಆಗ್ತಾಳೆ. ಮಹಾನ್ ಪತಿವ್ರತೆಯಾದ ವೃಂದ ವಿಷ್ಣುವನ್ನು ಭಕ್ತಿಯಿಂದ ಆರಾಧಿಸ್ತಾಳೆ. ಪತಿವ್ರತೆಯಾದ ವೃಂದಾಳ ಪಾತಿವ್ರತ್ಯಕ್ಕೆ ಭಂಗ ತರದೆ ಜಲಂಧರನ ಸಂಹಾರ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕಾಗಿ ವಿಷ್ಣು ಜಲಂಧರನ ರೂಪ ತಾಳಿ ವೃಂದಾಳ ಪಾತಿವ್ರತ್ಯಕ್ಕೆ ಭಂಗ ತರ್ತಾನೆ. ಇದೇ ಸಮಯಕ್ಕೆ ಶಿವ ಜಲಂಧರನ ಸಂಹಾರ ಮಾಡ್ತಾನೆ. ಇದನ್ನು ತಿಳಿದ ವೃಂದ ಸಿಟ್ಟಾಗಿ ವಿಷ್ಣುವಿಗೆ ನೀನು ಕಪ್ಪು ಕಲ್ಲಾಗು ಮತ್ತು ನಿನಗೆ ಪತ್ನಿಯ ವಿರಹ ಉಂಟಾಗಲಿ ಎಂದು ಶಾಪ ಕೊಟ್ಟು ಅಗ್ನಿ ಪ್ರವೇಶವನ್ನು ಮಾಡಿದ್ಲು. ಇದರಿಂದ ರಾಮಾಯಣದಲ್ಲಿ ವಿಷ್ಣುವಿನ ಅವತಾರವಾದ ರಾಮನಿಗೆ ಸೀತೆಯಿಂದ ಕೆಲಕಾಲ ದೂರ ಇರುವಂತಾಯಿತು. ವಿಷ್ಣು ಆಕೆಯ ಆತ್ಮವನ್ನು ತುಳಸಿ ಗಿಡವನ್ನಾಗಿ ಪರಿವರ್ತಿಸಿ ಮುಂದಿನ ಜನ್ಮದಲ್ಲಿ ಸಾಲಿಗ್ರಾಮವಾಗಿ ಪ್ರಮೋದಿನಿ ಏಕಾದಶಿಯ ದಿನ ತುಳಸಿಯನ್ನು ಮದುವೆಯಾಗ್ತಾನೆ. ಇದು ಒಂದು ಪುರಾಣದಲ್ಲಿ ಉಲ್ಲೇಖವಾಗಿದ್ದರೆ, ಇನ್ನೊಂದು ಪುರಾಣದಲ್ಲಿ ಸಮುದ್ರ ಮಂಥನದಲ್ಲಿ ಸಿಕ್ಕ ಅಮೃತವನ್ನು ಹಿಡಿದಾಗ ವಿಷ್ಣುವಿನ ಕಣ್ಣಿನಿಂದ ಆನಂದ ಬಾಷ್ಪಕಲಶದಲ್ಲಿ ಬಿದ್ದು ಸಣ್ಣ ಸಣ್ಣ ಗಿಡ ಹುಟ್ಟಿತು. ಇದಕ್ಕೆ ತುಳಸಿ ಎಂದು ಹೆಸರಿಟ್ಟು ಲಕ್ಷ್ಮಿಯೊಂದಿಗೆ ತುಳಸಿಯನ್ನು ಮದುವೆಯಾಗ್ತಾನೆ. ವಿಷ್ಣುವಿನ ಪತ್ನಿ ತುಳಸಿ ಆದ್ದರಿಂದ ಶಿವನ ಪೂಜೆಯಲ್ಲಿ ತುಳಸಿಯನ್ನು ಬಳಸೋದಿಲ್ಲ.